ಪಿಎನ್ಎಸ್ ವಿಸ್ತಾರ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ದುರ್ಘಟನಾ ಸ್ಥಳದ ಇಂಚಿಂಚು ವರದಿ ಪಿಎನ್ಎಸ್ ವಿಸ್ತಾರದಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಘಟನೆಗೆ ಕಾರಣ ಏನು, ನಿರ್ಲಕ್ಷ್ಯ ಯಾರದ್ದು, ರಿಯಾಲಿಟಿ ಚೆಕ್ ಅನ್ನ ಈಗ ಪಿಎನ್ಎಸ್ ವಿಸ್ತಾರ ನ್ಯೂಸ್ ಮಾಡಿದೆ. ಅದನ್ನ ನೀವು ಸಂಪೂರ್ಣವಾಗಿ ನೋಡಬಹುದು. ಡೈರೆಕ್ಟ್ ಆಗಿ ಪ್ರತ್ಯಕ್ಷವಾಗಿ ನಮ್ಮ ವರದಿಗಾರರು ಅಲ್ಲಿಗೆ ಹೋಗಿ ಇಂಚಿಂಚು ಮಾಹಿತಿಯನ್ನ ವೀಕ್ಷಕರಿಗೆ ಕೊಡೋದಕ್ಕೋಸ್ಕರ ಪ್ರತಿಯೊಂದು ವಿಚಾರವನ್ನ ಕೂಡ ಪ್ರತ್ಯಕ್ಷವಾಗಿ ಕೊಡ್ತಾ ಇದ್ದಾರೆ. ಅಲ್ಲಿ ಘಟನೆಗೆ ಕಾರಣ ಏನು, ನಿರ್ಲಕ್ಷ್ಯ ಯಾರ್ದು, ಪ್ರತಿಯೊಂದು ವಿಚಾರಗಳು ನಿಮಗೆ ಸಿಗ್ತಾ ಹೋಗ್ತವೆ. ಓನ್ಲಿ ಆನ್ ಪಿಎನ್ಎಸ್ ವಿಸ್ತಾರ ನ್ಯೂಸ್. ಪಿಎನ್ಎಸ್ ವಿಸ್ತಾರ ನ್ಯೂಸ್ ಅಲ್ಲಿ ಮಾತ್ರ. ನಮ್ಮ ಪ್ರತಿನಿಧಿ ರಂಜನ್ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಒಂದ್ಸಲ ನೋಡ್ಕೊಂಬನ್ನಿ. ಬೆಂಗಳೂರಿನಲ್ಲಿ ಇವತ್ತು ಬೆಳಗ್ಗೆ ಸುಮಾರು 7:30 ಸುಮಾರಿಗೆ ದುರ್ಘಟನೆ ಒಂದು ಸಂಭವಿಸಿದೆ. ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಏನು ಕಲ್ಲು ಕ್ವಾರಿಯಲ್ಲಿ ಬಂಡೆ ಹುರುಳಿ 7 ಜನ ಕಾರ್ಮಿಕರು ಸಾವನ್ನಪ್ಪಿರುವಂತದ್ದು. ಸದ್ಯಕ್ಕೆ ನಾನೀಗ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾದಪಟ್ನಹಳ್ಳಿಯಲ್ಲಿದ್ದೀನಿ. ಆ ಒಂದು ಕಲ್ಲು ಕ್ವಾರಿಯ ಬಳಿ ಇದ್ದೀನಿ. ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈ ಒಂದು ಇಟಾಚಿಯ ಮೂಲಕ ಇವತ್ತು ಬೆಳಗ್ಗೆ ಸುಮಾರು 7 ಜನ ಕಾರ್ಮಿಕರು, ಸುಮಾರು 10 ಜನ ಕಾರ್ಮಿಕರು ಕಾರ್ಯಾಚರಣೆಯನ್ನು ಮಾಡೋಕೆ ಎಂದಿನಂತೆ ಬೆಳಗ್ಗೆ ಎದ್ದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ 7:30 ಸುಮಾರಿಗೆ ಇವರೆಲ್ಲ ಕೆಲಸಕ್ಕೆ ಹಾಜರಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಇಟಾಚಿ ಮೂಲಕ, ಈ ದೃಶ್ಯದಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಇಟಾಚಿಯ ಮೂಲಕ ಈ ಒಂದು ಮೇಲ್ಭಾಗದಲ್ಲಿ ಬಂಡೆಯನ್ನ ಹೊಡೆಯುವಂತ ಕೆಲಸ ಮಾಡಲಾಗ್ತಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಇಲ್ಲಿ ಇರುವಂತಹ ಬಂಡೆ ನೇರವಾಗಿ 300 ಅಡಿ ಆಳ ಇರುವಂತಹ ಕಂದಕ ಇರುವಂತಹ ಕೆಳಗ್ ಭಾಗದಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಿರ್ತಾರೆ. 300 ಅಡಿ ಕೆಳಗಡೆ ಕೆಲಸವನ್ನ ಮಾಡ್ತಿರ್ತಾರೆ. ಈ ಒಂದು 300 ಅಡಿಯಲ್ಲಿ ಕೆಲಸ ಮಾಡ್ತಿರುವಂತಹ 7 ಕಾರ್ಮಿಕರ ಮೇಲೆ ನೇರವಾಗಿ ಈ ಒಂದು ಬಂಡೆ ಬೀಳುತ್ತೆ. ಆ ಒಂದು ಬಂಡೆಯ ಕೆಳಗಡೆ ಆ ಒಂದು ಕಾರ್ಮಿಕರು ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಟ್ರ್ಯಾಕ್ಟರ್ಗಳು 3 ಟ್ರ್ಯಾಕ್ಟರ್ಗಳು ಸಂಪೂರ್ಣವಾಗಿ ಜಖಮಾಗಿದೆ ಅಂತ ಹೇಳಿ ಬೆಳಗಿನಿಂದ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಈ ಒಂದು ಬಂಡೆಯ ಕೆಳಗೆ ಸಿಲುಕಿರುವಂತಹ ಕಾರ್ಮಿಕರ ಶವವನ್ನ ಹೊರಗೆ ತೆಗೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ 7 ಮಂದಿ ಕಾರ್ಮಿಕರ ಶವವನ್ನು ಹೊರ ತೆಗೆಯಲಾಗಿರುವಂತದ್ದು. ಸ್ಥಳೀಯ ಅಂದ್ರೆ ಇಲ್ಲೇ ಇರುವಂತಹ ರಾಜರಾಜೇಶ್ವರಿ ಆಸ್ಪತ್ರೆಗೆ ಅವರ ಶವವನ್ನ ಶಿಫ್ಟ್ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಪೊಲೀಸರು ಕೂಡ ಅಂದ್ರೆ ಬೆಂಗಳೂರಿನ ಈ ಒಂದು ಹೊರವಲಯದಲ್ಲಿ ನಡೆದಿರುವಂತಹ ಈ ಒಂದು ಘಟನೆಯಿಂದಾಗಿ ಸಾಕಷ್ಟು ಭಯದ ವಾತಾವರಣ ಇರುವಂತದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಈ ಒಂದು ಕಾವೇರಿ ಕ್ರಷರ್ಸ್ ನ ಮಾಲೀಕರಾದಂತಹ ಉದಯ್ ಶಂಕರ್ ಅವರಿಗೆ ಈ ಒಂದು ಕಾವೇರಿ ಸ್ಟೋನ್ ಕ್ರಷರ್ ಸೇರಿರುತ್ತೆ. ಈ ಭಾಗದಲ್ಲಿ ಏನು ಮೇಲ್ಭಾಗದಲ್ಲಿ ನೋಡಿದ್ರಲ್ಲ ಇಟಾಚಿ ಇತ್ತಲ್ವಾ, ಇಟಾಚಿಯ ಮೇಲ್ಭಾಗ ಇನ್ನೊಬ್ಬ ಮಾಲೀಕರಿಗೆ ಸೇರಿರುತ್ತೆ. ಆನಂದ್ ಅವರಿಗೆ ಈ ಒಂದು ಇಟಾಚಿ ಕಾರ್ಯಾಚರಣೆ ಮಾಡ್ತಿದ್ದಂತಹ ಭಾಗ ಇದು ಆನಂದ್ ಅವರಿಗೆ ಸೇರುತ್ತೆ. ಕೆಳಭಾಗದ ಭಾಗ ಕಾವೇರಿ ಸ್ಟೋನ್ ಕ್ರಷರ್ ಮಾಲೀಕರಾದಂತಹ ಉದಯ್ ಶಂಕರ್ ಅವರಿಗೆ ಸೇರುತ್ತೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಜೊತೆಗೆ ಇಲ್ಲಿ ಬಫರ್ ಝೋನ್ ಅನ್ನ ಕೂಡ ಮಾಡಿ ಇಲ್ಲಿ ಬೇಲಿಯನ್ನ ಹಾಕಲಾಗಿರುವಂತಹ ಮೇಲ್ಭಾಗದಲ್ಲಿ ಗಮನಿಸ್ತಾ ಇರಬಹುದು. ಯೆಲ್ಲೋ ಕಲರ್ ಒಂದು ಬೇಲಿಯನ್ನ ಮೇಲ್ಗಡೆ ಹಾಕಲಾಗಿದೆ. ಈ ಒಂದು ಬೇಲಿ ಬಫರ್ ಝೋನ್ ಆಗಿರುತ್ತೆ. ಈ ಒಂದು ಬಫರ್ ಝೋನ್ ಅನ್ನ ದಾಟಿಕೊಂಡು ಯಾವುದೇ ಒಂದು ಕಾರ್ಯಾಚರಣೆ ಅಥವಾ ಕೆಲಸವನ್ನ ಮಾಡೋಂಗಿಲ್ಲ. ಅಂದ್ರೆ ಕಾವೇರಿ ಸ್ಟೋನ್ ಕ್ರಷರ್ ಮಾಲೀಕರು ಆ ಒಂದು ಬಫರ್ ಝೋನ್ ಅನ್ನ ದಾಟ್ಕೊಂಡು ಯಾವುದೇ ಒಂದು ಕಾರ್ಯಾಚರಣೆಯನ್ನ ಮಾಡೋಂಗಿಲ್ಲ. ಜೊತೆಗೆ ಒಂದು ಬಫರ್ ಝೋನ್ ನಿಂದ ಮತ್ತೊಂದು ಅಂದ್ರೆ ಇಬ್ರು ಮಾಲೀಕರಿರುವಂತದ್ದು. ಒಂದ್ ಕಡೆಯಿಂದಾಗಿ ಕೆಳಭಾಗದಲ್ಲಿ ಕಾವೇರಿ ಸ್ಟೋನ್ ಕ್ರಷರ್ನ ಅಧಿಪತ್ಯದ ಜಾಗವಾದ್ರೆ ಮೇಲ್ಭಾಗದಲ್ಲಿ ಆನಂದ್ ಅವರ ಅಧಿಪತ್ಯದ ಜಾಗ ಆಗಿರುತ್ತೆ. ಅಂದ್ರೆ ಅವರು ಲೈಸೆನ್ಸ್ ಅನ್ನ ಪಡೆದು ಇಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇರುವಂತದ್ದು. ಜೊತೆಗೆ ಬಫರ್ ಝೋನ್ ಇಂದ ಸುಮಾರು 7.5 ಫೀಟ್ ಏನು ಸ್ಪೇಸ್ ಅನ್ನ ಬಿಡ್ಬೇಕಂದ್ರೆ ಜಾಗವನ್ನ ಬಿಡಬೇಕಾಗುತ್ತೆ. ಈ ಒಂದು ಎಲ್ಲ ನಿಯಮಗಳ ಪಾಲನೆ ಆಗಿದೆಯಾ? ಜೊತೆಗೆ ಈ ಒಂದು ಈಗ ಉರುಳಿ ಬಿದ್ದಿರುವಂತಹ ಬಂಡೆ ಏನಿದೆ ಮೇಲ್ಭಾಗದಿಂದ ಅಥವಾ ಕೆಳಭಾಗಕ್ಕೆ ಉರುಳಿ ಬಿದ್ದಿರುವಂತಹ ಬಂಡೆ ಬಫರ್ ಝೋನ್ ಅಲ್ಲಿ ಇದೆಯಾ ಅಥವಾ ಆನಂದ್ ಅವರ ಕ್ರಷರ್ ಮಾಲೀಕತ್ವದ ಜಾಗಕ್ಕೆ ಸೇರಿದ ಅಥವಾ ಉದಯ್ ಶಂಕರ್ ಅವರ ಜಾಗಕ್ಕೆ ಸೇರಿದ ಅನ್ನುವಂಥದ್ದನ್ನು ಕೂಡ ಪೊಲೀಸರು ತಮ್ಮ ತನಿಖೆಯಲ್ಲಿ ಸಾಬೀತುಪಡಿಸಬೇಕಾಗಿದೆ. ಜೊತೆಗೆ ಈ ಒಂದು ಸ್ಥಳದಿಂದ ವರದಿ ಮಾಡ್ತಿದ್ದೀವಿ. ಈ ಒಂದೆಲ್ಲ ರೀತಿಯ ಘಟನೆಗಳನ್ನು ನೋಡಿ ವರದಿ ಮಾಡೋದು ನಮ್ಮ ಮನಸ್ಸು ಕೂಡ ಬೇಜಾರಾಗ್ತಿರುವಂತದ್ದು. ಈಗಾಗಲೇ ಮೃತಪಟ್ಟಿರುವಂತಹ ಕಾರ್ಮಿಕರ 7 ಜನಗಳ ಶವವನ್ನ ಸ್ಥಳೀಯ ರಾಜರಾಜೇಶ್ವರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರಿಕುಮಾರ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.